ನಿಮ್ಗೆ ತಲೆ ಕೆಟ್ಟಿದೆ ಮೇಡಮ್. ಟೇಬಲ್ ಇಡಿ ಆ ಕಡೆ. ಕೈಗೆ ಸಿಕ್ತೆ ತಪ್ಪಿಸ್ಕೊಂಡು ಹೋಗ್ತೀರಾ? ಈಗ ಹೇಗ್ ಹೋಗ್ತೀರಾ ಅಂತ ನಾನು ನೋಡ್ತೀನಿ. ಏನ್ ತಮಾಷೆ ಮಾಡ್ತಿದ್ದೀರಾ ಮೇಡಮ್? ಟೇಬಲ್ ಇಡಿ ಅಂತ ಹೇಳ್ತಿದ್ದೀನಿ ತಾನೆ, ಇಡಿಲಿ. ಇಡಲ್ಲ. ಯಜಮಾನ ಯಜಮಾನ. ಅದು ಮಂಜುಳ ಇವತ್ತು ಮುಂದಾಳತ್ವ ವಹಿಸ್ಕೊಂಡಿದ್ದಾಳಲ್ಲ, ಅವಳೇ ಓಡಿಸ್ತಾಳೆ. ಅವಳಿಂದ ನಾವೆಲ್ಲ ಇರ್ತೀವಿ. ನಾನು ಹೌದಮ್ಮ, ಪಲ್ಲವಿ ಎಷ್ಟಾದ್ರೂ ನೀನ್ ಹೆತ್ತಿರೋ ಮಗಳು. ಎಲ್ರಿಗಿಂತ ಹೆಚ್ಚು ನಿನ್ನ ಕರಳು ಚುರುಕ್ ಚುರುಕ್ ಅಂತ ಇರುತ್ತೆ. ಅದು ನೀನೇ ಹೇಳಿದ್ಯಲ್ಲ, ಆ ನೋವು ಸಂಕಟ ಕಡಿಮೆ ಆಗ್ಬೇಕು ಅಂದ್ರೆ ಇವತ್ತು ನೀನೊಂದು ತೀರ್ಮಾನ ತಗೊಳ್ಳೇಬೇಕು. ಇಲ್ಲ, ನಾನೇ ಏನಾದ್ರೂ ಮಾಡೋಣ ಅನ್ಕೊಂಡಿದ್ದೆ. ಆದ್ರೆ ಹಿರಿಯರಾಗಿ ಅತ್ತೆ ಮನೇಲಿ ಇರ್ಬೇಕಾದ್ರೆ ಅವ್ರ ಮುಂದೆ ನಾನ್ ಮಾತಾಡಿ ಬೈಯೋದು ಎಷ್ಟು ಸರಿ ನೀವೇ ಹೇಳಿ ಬಾವ. ಆವತ್ತಿಂದ ಅತ್ತೆ ತೋರ್ಸಿದ ದಾರಿಯಲ್ಲೇ ನಡೆದಿದೀವಿ. ಇವತ್ತು ಇವ್ರ ಮಾತ್ ಮೀರಕ್ಕಾಗತ್ತಾ? ಅತ್ತೆ, ನೀವೇ ಅವಳನ್ನ ಮನೆ ಬಿಟ್ಟು ಕಳಿಸ್ತೀರ ಅಲ್ವಾ? ಅದು ನಾನೇ ಕಳ್ಸೋಣ ಅನ್ಕೊಂಡಿದ್ದೆ. ಆದ್ರೆ ಸುಮ್ನೆ ಮನೇಲಿ ಜಗಳ ಯಾಕೆ ಅಂತ. ಕಾನೂನ್ ಪ್ರಕಾರವಾಗಿ ಹೋದ್ರೆ ನಮ್ಮೆಲ್ಲರಿಗೂ ಒಳ್ಳೇದೇ ಅಲ್ವಾ? ಹೇಗಿದ್ರು ಪಲ್ಲವಿ ಲಾಯರ್ನ ಬರೋಕ್ ಕೇಳಿದಾಳಲ್ವಾ? ಕರೆಕ್ಟ್ ಕರೆಕ್ಟ್ ಹೇಳಿದೆ ಅಮ್ಮ. ಸುಮ್ನೆ ನಾವ್ಯಾಕೆ ಕೈಗೆ ಕಲೆ ಮಾಡ್ಕೋಬೇಕು? ಕಾನೂನಿನ ಪ್ರಕಾರ ಏನ್ ಮಾಡ್ಬೇಕು ಅದನ್ನೇ ಮಾಡೋಣ ಅಲ್ವಾ? ಅಕ್ಕ, ಎಲ್ರು ಎಷ್ಟು ಭಯ ಪಡ್ಕೊಂಡಿದ್ದಾರೆ ನೋಡು. ಆ ಲಸಿಕೆ ಕೊಟ್ಟಿರೋ ಒಂದೊಂದ್ ಏಟಿಗೂ ಇವ್ರುಗಳು ರಿಯಾಕ್ಷನ್ ಕೊಟ್ಟಿದ್ದಾರೆ. ಇನ್ನು ಅದಕ್ಕೆ ವಿಷಯಕ್ಕೆ ಇವ್ರು ಹೋಗ್ತಾರೆ ಅನ್ನೋದು ಯಾಕೋ ಸುಳ್ಳು. ನಾವೇನಾದ್ರು ಇವಳು ಇದೇ ತರ ಕಳ್ಸಿದ್ರೆ ನಮಗೂ ಇದೇ ಗತಿ ಅಲ್ವಾ? ಡೌಟೇ ಬೇಡ, ಗ್ಯಾರಂಟಿ ಅದೇ ರೀತಿ ಬೀಳುತ್ತೆ. ಅಲ್ಲ, ಅಮೂಲ್ ಬೇಬಿ ತರ ಇದ್ದವಳು ಇದ್ದಕ್ಕಿದ್ದಂಗೆ ಉಗ್ರ ರೂಪ ತಾಳ್ಬಿಟ್ಲು. ಪಾಪ, ಇವಾಗ ಅವನ ಪರಿಸ್ಥಿತಿ ಏನಾಗಿದೆಯೋ ಏನೋ. ದೊಡ್ಡಪ್ಪ, ಅವ್ರ ಹೆಸರೇನು ಅಂತ ಗೊತ್ತು ತಾನೇ? ಇಷ್ಟು ದಿನ ಗೊತ್ತಿರ್ಲಿಲ್ಲಮ್ಮ. ಇವತ್ತವಳು ಝಾನ್ಸಿ ಅಲ್ಲ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಲು. ನಿಜವಾಗ್ಲೂ ಅವಳು ಝಾನ್ಸಿನಿ. ಮಾವ ಕರೆದ್ರ? ಅಯ್ಯೋ, ಖಂಡಿತ ಇಲ್ಲಮ್ಮ, ನಾನಷ್ಟು ಧೈರ್ಯ ಮಾಡಲ್ಲ. ಅದು ನೀವ್ ಕರ್ದಾಗಾಯ್ತು. ಇಲ್ಲಮ್ಮ, ನಾನು ಅಂತ ಸಾಹಸ ಮಾಡೋದಿಲ್ಲ. ಆದ್ರೆ ಕೈಯಲ್ಲಿ ಮಚ್ಚಿ ಹಾಕಮ್ಮ. ಅದು ಮಾವ, ಯಾರೋ ಮಚ್ಚನ ಮರ್ತು ಆಚೆ ಇಟ್ಟಿದ್ರು, ಒಳಗಿಡನ ಅಂತ ಎತ್ಕೊಂಡ್ ಬಂದೆ. ಹೌದಾ? ಇನ್ಮೇಲೆ ಈ ರೀತಿ ಕೈಗೆ ಸಿಕ್ಕಿದ ಆಯುಧನ ಹಿಡ್ಕೊಂಡು ಸಡನ್ ಆಗಿ ಎಂಟ್ರಿ ಕೊಡಬೇಡಮ್ಮ. ಯಾಕಂದ್ರೆ ವಯಸ್ಸಾಗಿರೋ ಅಮ್ಮ ಇದ್ದಾರೆ. ಅಲ್ಲ, ನನಗೂ ವಯಸ್ಸಾಗಿದೆ. ಸುಮ್ಮನೆ ಯಾಕೆ ರಿಸ್ಕು ಅಂತ. ಮಾವ, ಯಾಕೊಂತರ ಮಾತಾಡ್ತಿದ್ದೀರಾ? ಏನಾಯ್ತು? ಹಾಗೇನು ಇಲ್ಲಮ್ಮ. ಮಳೆ ನಿಂತನ್ನು ಮರದ ಹನಿ ನಿಲ್ಲಲ್ಲ ಅನ್ನೋ ಹಾಗೆ ಕೆಲವು ಭಯಾನಕ ದೃಶ್ಯಗಳನ್ನು ನೋಡಿದ್ರೆ ಅದರ ಪ್ರಭಾವ ಇರುತ್ತಂತೆ. ಮೊದ್ಲು ನಿನ್ ಕೈಯಲ್ಲಿರೋ ಮಚ್ಚಿ ತಗೊಂಡೋಗಿ ಒಳಗಡೆ ಇಡಮ್ಮ. ಸರಿ ಮಾವ. ಸಂಗೀತ, ನಿಮ್ ಅಣ್ಣ ಎಲ್ಲಿ? ಅಣ್ಣ ರೂಮಲ್ಲಿ ಇದ್ದಾನೆ. ಅದಕ್ಕೆ ಥ್ಯಾಂಕ್ಸ್ ಸಂಗೀತ. ಇವಳೇನ್ ನನಗೂ ಲಾಂಗ್ ಹಿಡಿಯಕ್ ಬರುತ್ತೆ ಅಂತ ತೋರ್ಸೋದಕ್ ಬಂದ್ಲು, ಇಲ್ಲ ಮನೆ ವಸ್ತು ಕಳಿಬಾರ್ದು ಅಂತ ಜವಾಬ್ದಾರಿನೋ? ಅಯ್ಯೋ, ಒಂದು ಅರ್ಥ ಆಗ್ತಾ ಇಲ್ವಲ್ಲಪ್ಪ. ಒಟ್ಟಲ್ಲಿ ನನ್ನ ಪ್ರಾಣ ಉಳಿತು, ಅಷ್ಟು ಸಾಕಪ್ಪ. ಅದನ್ಗೆ ಹೇಳಿದೆ ತಾನೆ, ನೀನ್ ಏನು ಮಾಡೋದ್ ಬೇಕಿಲ್ಲ, ನೀನೊಂದ್ ರೀತಿ ಮೂಕ ಪ್ರೇಕ್ಷಕನಾಗ್ಬೇಕು ಅಷ್ಟೇ ಅಂತ. ಹಾಗೆ ಆಗ್ತಿದೆ ನೋಡು. ನೋಡ, ಇನ್ನು ಮುಂದೆ 10 ಪಲ್ಲವಿ, 10 ಅನಿತಾ, ಮತ್ತೆ ಇನ್ನೂ ದೊಡ್ಡಪ್ಪ ದೊಡ್ಡಮ್ಮ ಅವ್ರಮ್ಮಂದ್ರು ಬಂದ್ರು ಕೂಡ ಝಾನ್ಸಿ ಮುಂದೆ ನಿಲ್ಲೋದಕ್ಕಾಗಲ್ಲ ಕಣ. ನೀನೇನೋ ಅಮಾಯಕ, ಪಾಪದ ಪ್ರಾಣಿ ಸಿಕ್ಕಿದ್ಯಾ ಅಂತ ಹೇಳಿ ಹೆದರ್ಸಿ ಬೆದರ್ಸಿ ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿ ಡಿವೋರ್ಸ್ಗೆ ಸೈನ್ ಹಾಕ್ಸಕ್ಕೆ ನೀನು ಒಪ್ಪಿಸ್ಬಿಟ್ಟು, ಅದೇ ಇವಾಗ ಝಾನ್ಸಿಗೆ ಒಪ್ಸಕ್ ಹೇಳಿ ನೋಡೋಣ. ಹಾಗೆ ನಡೆದ್ರೆ ಒಂದೇ ಒಂದು ಜಲಕ್ ಸಾಕೋಣ ನಿಮ್ ಮನೆಯವ್ರು ಸೈಲೆಂಟ್ ಆಗೋದಕ್ಕೆ. ಝಾನ್ಸಿ ಸಹವಾಸ ನಮ್ಗಿನ್ ಸಾಕು ಅಂತ ಬಾಯಿ ಮುಚ್ಕೊಂಡಿರೋದಕ್ಕೆ.
ಒಂದಂತೂ ಕ್ಲಿಯರ್ ಕಣೋ, 6th ಸೆನ್ಸ್ ವರ್ಕ್ ಹೋಗಿ ಯಾರೇ ಆಗಿರ್ಲಿ ಜಾನ್ಸಿ ಮುಂದೆ ನಿಂತ್ಕೊಳ್ಳೋ ಧೈರ್ಯ ಮಾಡಲ್ಲ. ಯಜಮಾನ್ರೆ, ನೀವ್ ಅಣ್ಣನ್ ಜೊತೆ ಇಲ್ಲಿದ್ದೀರಾ? ನನ್ ಮನೇಲೆಲ್ಲ ಹುಡ್ಕಾಡ್ತಿದ್ದೆ. ಮಗ ನಾನ್ ಬರ್ಲಾ? ನಾನ್ ಬೆಳಿಗ್ಗೆ ಸಿಗ್ತೀನಿ. ಕ್ಯಾರಿ ಆನ್. ಅಣ್ಣ, ಊಟ ಮಾಡ್ಕೊಂಡು ಹೋಗು. ಬೇಡಮ್ಮ, ನನ್ಗೆ ಆಲ್ರೆಡಿ ಹೊಟ್ಟೆ ತುಂಬೋಗಿದೆ. ಹೌದಾ? ಹೊರ್ಗಡೆ ಏನಾದ್ರೂ ತಿನ್ಕೊಂಡ್ ಬಂದ್ರಾ? ಇಲ್ಲಮ್ಮ, ನೀನ್ ಕೊಡ್ತಾ ಇದ್ದೀನ ಬೇರೆಯವ್ರು ತಿಂತಾ ಇದ್ರು ನೋಡು, ಅದನ್ನ ನೋಡಿ ಹೊಟ್ಟೆ ತುಂಬೋಯ್ತಮ್ಮ. ಮತ್ತೆ ಅಣ್ಣ, ಇವಾಗ ನಾನ್ ಸರಿಯಾಗಿದ್ದೀನಿ ಅಲ್ವಾ? ಪರ್ಫೆಕ್ಟ್ ಕಣಮ್ಮ. ಇವಾಗ ನೀನ್ ಹೇಗಿದ್ಯೋ ಹಾಗೆ ಇರು, ಒಂದ್ ಸ್ವಲ್ಪ ಕೂಡ ಚೇಂಜ್ ಆಗ್ಬೇಡ. ನಾವು ಎದುರಿಸಿ ನಿಲ್ಲೋದನ್ನ ರೂಢಿ ಮಾಡ್ಕೊಬೇಕು, ಅದೇ ಗೆಲುವಿನ ದಾರಿ. ಒಟ್ನಲ್ಲಿ ಅವ್ರ ನೀತಿ ತಕ್ಕಂಗೆ ಪ್ರೀತಿ ತೋರ್ಸಮ್ಮ ಸಾಕು, ಆಟೋಮೆಟಿಕ್ ಆಗಿ ಎಲ್ಲ ನಿಂದೆ ಆಗುತ್ತೆ ಕಣಮ್ಮ. ಓಕೆ ಅಣ್ಣ, ಇಷ್ಟ ಹೇಳ್ದಲ್ಲ ಅಷ್ಟು ಸಾಕು. ನಾನು ಬರ್ಲಾ? ಮಗ ನೀನೇನು ಮಾಡ್ಬೇಡ, ಬರೀ ನೋಡ್ತಾ ಇರ್ ಸಾಕು, ಆಟೋಮೆಟಿಕ್ ಆಗಿ ಎಲ್ಲ ಸರಿ ಹೋಗುತ್ತೆ. ಸರಿ, ನಾನು ಬರ್ಲಾ? ಯಜಮಾನ್ರೆ, ನಾನ್ ನಿಮ್ ಹತ್ರ ಏನೋ ಕೇಳೋಣ ಅಂತ ಬಂದೆ, ಆದ್ರೆ ಮರ್ತೋಯ್ತು. ಅದು ಬಿಡಿ, ಮನೆಯವರೆಲ್ಲ ಯಾಕೆ ನನ್ನ ನೋಡಿ ಭಯ ಪಡ್ತಿದ್ದಾರೆ? ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ದಾರೆ. ಸಡನ್ ಆಗಿ ಹೀಗೆಲ್ಲ ಯಾಕೆ ಚೇಂಜ್ ಆದ್ರು? ನನಗೇನ್ ಗೊತ್ತು? ನಿಮ್ಗೂ ಇಲ್ವಾ? ಅವ್ರನ್ನೇ ಕೇಳೋಣ ಅನ್ಕೊಂಡೆ, ಬಟ್ ಅವ್ರು ಕೊಡ್ತಿರೋ ರೆಸ್ಪೆಕ್ಟ್ ನ ಯಾಕೆ ಮಿಸ್ ಮಾಡ್ಕೊಳ್ಳೋದು ಅಂತ ಸುಮ್ನೆ ಬಂದ್ಬಿಟ್ಟೆ. ಸರಿ, ನೀನ್ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಾ, ಒಟ್ಟಿಗೆ ಊಟ ಮಾಡೋಣ. ಹೊಟ್ಟೆ ಹಸಿವಾಗ್ತಿದೆ, ಕಾಯ್ತಾ ಇರ್ತೀನಿ. ಬಂದ್ಯಾ? ಪೂಜೆ ಮಾಡ್ಕೊಳ್ಳೋ ಚಾನ್ಸ್ ಮಿಸ್ ಮಾಡ್ಕೋತೀನಾ? ಮಾಡ್ ನಾನು ನನ್ ಗಂಡನ್ ಪಾದ ಪೂಜೆ ಮಾಡ್ಬೇಕು ಅಂದ್ರೆ ಇವ್ರು ಹೇಗ್ ಮಾಡ್ತಾರೆ ಅಂತ ನೀಟಾಗಿ ನೋಡ್ಕೊಳ್ಬೇಕು. ಪಾದ ತೊಳೆದ ನೀರ್ನ ಹಿಂದೆ ಎಲ್ಲ ಕುಡಿತಾ ಇದ್ರಂತೆ, ಈಗ ಜಸ್ಟ್ ತಲೆ ಮೇಲೆ ಹಾಕೊಂಡ್ರೆ ಸಾಕು. ನೀನು ಹಾಕೊಳ್ಳೆ. ಅಯ್ಯೋ, ಅದ್ ನನಗೆ ಗೊತ್ತು, ನೀವು ಸುಮ್ಮನೆ ಕುತ್ಕೊಳ್ರಿ. ಆಯ್ತಾಯ್ತು. ರೀ, ತಗೊಳ್ಳಿ, ಅಕ್ಷತೆ ಹಾಕಿ ನನಗೆ ಆಶೀರ್ವಾದ. ದೀರ್ಘ ಸುಮಂಗಲಿ ಭವ. ಎಸ್, ಇವತ್ ನಾನು ಇದೇ ರೀತಿ ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಳ್ಬೇಕು. ಆ ಪಲ್ಲವಿ ಹೇಳ್ಬಿಟ್ಲು, ನನ್ ಗಂಡ ತಪ್ಪಿಸ್ಕೊಂಡು ಹೋಗ್ಬಿಟ್ಟ, ಹಾಗಂತ ನಾನ್ ಬಿಟ್ಬಿಡ್ತೀನಾ? ಚಾನ್ಸೇ ಇಲ್ಲ. ಇವತ್ ಬೀನ್ ಅಮಾವಾಸ್ಯೆ ಮಾಡೇ ಮಾಡ್ತೀನಿ. ಯಜಮಾನ್ರೇ, ಓ, ಪೂಜೆ ತಟ್ಟೆ ಸಮೇತ ಬಂದಿದ್ದೀರಾ ಅಂದ್ರೆ ಪಾದ ಪೂಜೆ ಮಾಡಕ್ಕೆ ಬಂದಿದ್ದೀರಾ ಅಂತ ಆಯ್ತು. ಹೌದು, ಮತ್ತೆ ಅಜ್ಜಿ ಹೇಳಿದ್ ಕೇಳಿಸ್ಕೊಂಡಿಲ್ವಾ? ಇವತ್ ಗಂಡನ್ ಪಾದ ಪೂಜೆ ಮಾಡೋದು ಸಂಪ್ರದಾಯ, ಅದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಹೋಗ್ರಿ ರೀ, ನಾನು ಅದಕ್ಕೆ ಅವಕಾಶನೇ ಕೊಡಲ್ಲ. ಯಜಮಾನ್ರೆ, ನಾನು ಇವತ್ ಮಾಡೇ ಮಾಡ್. ನಿಮಗ್ ಸಿಕ್ಕಿದ್ರೆ ತಾನೆ ನೀವು ನಮ್ ಪೂಜೆ ಮಾಡೋದು. ಯಜಮಾನ ನಿಂತ್ಕೊಳ್ಳಿ, ನಾನು ಪೂಜೆ ಮಾಡ್. ಯಜಮಾನ ನಿಂತ್ಕೊಳ್ಳಿ. ಪಲ್ಲವಿ ಸ್ಟ್ರಿಕ್ಟ್ ಆಗಿ ಹೇಳಿದಲ್ ಪೂಜೆ ಮಾಡಿಸ್ಕೋಬೇಡ ಅಂತ, ನಾನ್ ಮಾಡಿಸ್ಕೊಳ್ಳೋದು ಅಷ್ಟೇ. ಅವಳು ಹೇಳಿದ್ರೆ ನನಗೇನು, ನಾನು ಪೂಜೆ ಮಾಡೇ ಮಾಡ್ತೀನಿ. ನಿಂತ್ಕೊ ಮೇಡಮ್. ಯಜಮಾನ, ನಿಂತ್ಕೊಳ್ಳಿ ಯಜಮಾನ್ರೆ, ಪ್ಲೀಸ್. ಇಲ್ಲ ಮೇಡಮ್, ನೀವೆಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಷ್ಟೇ. ಅಷ್ಟೇ, ಏನ್ ಮಾಡಿದ್ರು ನಾನು ಪೂಜೆ ಮಾಡೋದು ಬಿಡಲ್ಲ. ನಿಂತ್ಕೊ ಮೇಡಮ್, ಅರ್ಥ ಮಾಡ್ಕೊಳ್ಳಿ ಮೇಡಮ್. ನೀನು ಅರ್ಥ ಮಾಡ್ಕೊ ಯಜಮಾನ, ನಾನು ಪೂಜೆ ಮಾಡ್ಲೇಬೇಕು. ನಿಂತ್ಕೊ. ಏನಿದು, ಇಬ್ರು ಜೂಟಾಟ ಆಡ್ತಾ ಇದ್ದೀರಾ? ನೋಡ್ ಸಂಗೀತ, ನಾನ್ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ ಓಡೋಗ್ತಿರೋದು ಯಾಕಣ್ಣ? ನೋಡ್ ಸಂಗೀತ, ಪಲ್ಲವಿ ಎಷ್ಟು ಕ್ಲಿಯರ್ ಆಗಿ ಹೇಳಿದಾಳೆ ಪಾದ ಪೂಜೆ ಮಾಡಿಸ್ಕೋಬೇಡ ಅಂತ. ಇವ್ರು ಕೇಳ್ತಾನೆ ಇಲ್ವಲ್ಲ. ಹೇಳದಕ್ ಅವಳು ಯಾರು, ಕೇಳದಕ್ ನೀನ್ ಯಾರು? ನಾನ್ ನನ್ ಗಂಡನ್ ಪಾದ ಪೂಜೆ ಮಾಡ್ಬೇಕು ಅಂದ್ರೆ ಮಾಡ್ತೀನಿ ಅಷ್ಟೇ. ಅವಳು ಮಾತ್ರ ಅವಳ ಗಂಡನ್ ಪಾದ ಪೂಜೆ ಮಾಡಕ್ ಹೋಗಿದ್ದಾಳೆ, ಅವಳ ಮಾತ್ರ ನೀನ್ ಯಾಕೆ ಕೇಳ್ತಿದ್ಯಾ? ಕರೆಕ್ಟ್ ಅದ್ಗೆ
ಆಹಾ ಆಗ್ಲಕಾಯಿಗೊಂದು ಬೇವಿನಕಾಯಿ ಸಾಕ್ಷಿ ನಂಗೆ ಕರೆಕ್ಟ್ ಆಗಿದೆ. ಯಾರೇನೇ ಹೇಳಿದ್ರು ಅಷ್ಟೇ ನಂಗೆ ಪಾದ ಪೂಜೆ ಮಾಡಿಸ್ಕೊಡೋದು. ಅದಕ್ಕೆ ಇದು ನಿಮಗೆ ಕೊಟ್ಟಿರೋ ಟಾಸ್ಕ್ ಅಂತ ಅನ್ಕೊಳ್ಳಿ. ನೀವ್ ಇವತ್ತು ಅಣ್ಣನ್ ಬಿಡ್ಲೇಬಾರ್ದು. ಅದಕ್ಕೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಸಂಗೀತ. ಅದು ಅಲ್ಲದೆ ಇದು ಮೊದಲನೇ ಭೀಮ್ನ ಅಮಾವಾಸ್ಯೆ. ಇವತ್ ನಾನ್ ಪೂಜೆ ಮಾಡಿಲ್ಲ ಅಂದ್ರೆ ನನ್ ಗಂಡನ್ನ ನಾನು ಬಿಟ್ಕೊಟ್ಟ ಹಾಗೆ. ಅದಕ್ ನಾನ್ ಚಾನ್ಸೇ ಕೊಡಲ್ಲ. ಇವತ್ ನನ್ ಕೈಯಿಂದ ಹೇಗ್ ತಪ್ಪಿಸ್ಕೊಳ್ತಾನೋ ನೋಡೇ ಬಿಡ್ತೀನಿ. ಇದು ನಮ್ಮ ಅತ್ತಿಗೆ ಅಂದ್ರೆ ಆಲ್ ದಿ ಬೆಸ್ಟ್ ಅದಕ್ಕೆ. ಥ್ಯಾಂಕ್ ಯು ಸಂಗೀತ. ಹಿಂದೆ ಹೇಗೋ ತಪ್ಪಿಸ್ಕೊಂಡು ಬಂದಿದ್ದಾಯ್ತು. ಇವತ್ತು ಒಂದು ದಿನ ಎಚ್ಚರಿಕೆಯಿಂದ ಇದ್ಬಿಡ್ಬೇಕು. ಏನಾಗಿದೆ ನೋಡೋಣ. ನಿಮ್ಗೆ ತಲೆ ಕಟ್ಟಿದೆ ಮೇಡಮ್. ಟೇಬಲ್ ಇಡಿ ಆ ಕಡೆ. ಕೈಗ್ ಸಿಕ್ತೆ ತಪ್ಪಿಸ್ಕೊಂಡು ಹೋಗ್ತೀರಾ? ಈಗ ಹೇಗ್ ಹೋಗ್ತೀರಾ ಅಂತ ನಾನು ನೋಡ್ತೀನಿ. ಏನ್ ತಮಾಷೆ ಮಾಡ್ತಿದ್ದೀರಾ ಮೇಡಮ್? ಟೇಬಲ್ ಇಡಿ ಅಂತ ಹೇಳ್ತಿದ್ದೀನಿ ತಾನೆ. ಇಡಿಲಿ. ಇಡಲ್ಲ. ಸಂಗೀತ ಒಂದ್ ಸ್ವಲ್ಪ ಟೇಬಲ್ ಇಡಿ ಕಡೆ. ಅಯ್ಯೋ ಇವ್ರ ಮಧ್ಯೆ ನಾನಂತೂ ಬರಲ್ಲಪ್ಪ. ಅಯ್ಯೋ ಹಾಗೆ ಹೇಳ್ಬೇಡ ಸಂಗೀತ. ನಿನ್ ಸಹಾಯ ನನಗ್ ಬೇಕೇ ಬೇಕು. ನಿಮಗಿಲ್ಲ ಅಂತೀನ ಅದಕ್ಕೆ. ಅದೇನ್ ಹೇಳಿ. ಸಂಗೀತ ಹೋಗೊಂದ್ ತಟ್ಟೆ ತಗೊಂಡ್ ಬರ್ತೀಯಾ? ಸರಿ. ಸಂಗೀತ ಏನ್ ಮಾಡ್ತಿದ್ಯಾ? ಒಂದ್ ನಿಮಿಷ ನನ್ ಮಾತು ಕೇಳು. ಮೇಡಮ್ ಏನ್ ಮೇಡಮ್ ನೀವು ಇದೆಲ್ಲ ಬೇಡ. ಬೇಡ ಅಂದ್ರೆ ಬೇಕು ಅಂತಾನೆ ಅರ್ಥ. ಅದು ಎಷ್ಟು ಕಾಟ ಕೊಡ್ತೀರಾ ಮೇಡಮ್? ಕಾಟ ಅಲ್ಲ, ಭಕ್ತಿ. ಅದಕ್ಕೆ ಸಂಗೀತ ಒಂಚೂರು ಇಟ್ಕೋತ್ಯಾ? ಸಂಗೀತ ಏನ್ ಮಾಡ್ತಿದ್ಯಾ? ಬಿಡು ನನ್ ಕಾಲು. ಅಣ್ಣ ಸುಮ್ನೆ ನಿಂತ್ಕೊಳ್ಳೋಣ. ಮೇಡಮ್ ಮೇಡಮ್ ಬೇಡ ಮೇಡಮ್, ಪ್ಲೀಸ್ ಮೇಡಮ್ ನನ್ ಮಾತು ಕೇಳಿ. ನೋಡಿ ಮೇಡಮ್, ನೀವು ಮಾಡ್ತಿರೋದೆಲ್ಲ ಮೋಸ. ಪೂಜೆ ಮಾಡೋರು ಮನ್ಸಾರೆ ಮಾಡ್ಬೇಕು, ಪೂಜೆ ಮಾಡಿಸ್ಕೊಳ್ಳೋರು ಮನ್ಸಾರೆ ಒಪ್ಕೋಬೇಕು, ಅವಾಗ್ಲೇ ಫಲ ಸಿಗೋದು. ನಾನಂತೂ ಮನಸ್ಪೂರ್ವಕವಾಗಿ ಪೂಜೆ ಮಾಡ್ತೀನಿ ಯಜಮಾನ್ರೆ. ನಿನ್ಗೂ ಇಷ್ಟ ಅಂತ ಗೊತ್ತು, ಆದ್ರೆ ಯಾವ್ದೋ ಕಾರಣಕ್ಕೆ ಬೇಡ ಅಂತಿದ್ಯಾ. ಮನ್ಸಾರಿ ನೀನು ಆಶೀರ್ವಾದ ಮಾಡ್ತೀಯ ಅಂತಾನೂ ಗೊತ್ತು. ಮೇಡಮ್ ಪ್ಲೀಸ್ ಮೇಡಮ್ ನನ್ ಮಾತು ಕೇಳಿ. ಬೇಡ. ಸುಮ್ಮನೆ ಇರಿ ಯಜಮಾನ್ರೆ.